ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹುಬ್ಬಳ್ಳಿ ಸ್ಟುಡಿಯೋದಿಂದ ಶಾಸಕರಾದ ಅರವಿಂದ್ ಬೆಲ್ಲದವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್ ಬೆಲ್ಲದವರೇ, ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಒಟ್ಟಾರೆ ವಿವಾದದ ಬಗ್ಗೆ ಮೊದಲಿಗೆ ತಮ್ಮ ನಿಲುವನ್ನು ಕೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ತಮಗೆ? ಹಲೋ, ಹಾಯ್, ಈಗ ಕೇಳಿಸ್ತಾ ಇದೆ ಸರ್. ಈಗ ಈ ವಿವಾದ ಒಂದು ಮುಖ ಉಳಿದಿಲ್ಲ ಸರ್ ವಿವಾದಕ್ಕೆ. ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲ, ಅದು ಎರಡೂ ಒಂದೇ ಅನ್ನುವಂಥದ್ದು. ಹಾಗಾದರೆ ಒಂದೇ ಆಗಿರಲಿ ಬೇರೆ ಬೇರೆ ಆಗಿರಲಿ ಅವು ಹಿಂದೂ ಧರ್ಮದ ಭಾಗಗಳು ಹೌದು ಅಲ್ವೋ ಅನ್ನುವಂಥದ್ದು ಇನ್ನೊಂದು. ತಮ್ಮ ನಿಲುವೇನಿದ್ರ ಬಗ್ಗೆ ಅಂತ? ನಮ್ಮ ದೇಶದಲ್ಲಿ ಸಿಖ್ ಧರ್ಮ ಆಗಲಿ, ಜೈನ ಧರ್ಮ ಆಗಲಿ, ಬೌದ್ಧ ಧರ್ಮ ಆಗಲಿ, ಇವೆಲ್ಲ ಮೂಲತಃ ಹಿಂದೂಗಳಿದ್ದು, ಆಮೇಲೆ ಹಿಂದೂ ಧರ್ಮದ ಆಫ್ಶೂಟ್ಗಳು. ಅದಾದಮೇಲೆ ಸ್ವತಂತ್ರ ಧರ್ಮ ಆಗಿ ಬೆಳೆದಿದ್ದವು. ಗುರು ನಾನಕರು ಕೂಡ ನಾವು ಅವ್ರದ ಬರೆದಂಥ ವಿಷಯಗಳನ್ನ ನೋಡಿದಾಗ ಅದರಲ್ಲಿ ಹೆಚ್ಚು ರಾಮಕೃಷ್ಣರ ಉಲ್ಲೇಖನ ಐತಿ. ಅದಾದ ನಂತರ ಮುಂದೆ ಖಾಲ್ಸಾ ಬಂತು. ಖಾಲ್ಸಾ ನಂತರ ಅದು ಪ್ರತ್ಯೇಕ ಧರ್ಮವಾಗಿ ಸಿಖ್ ಧರ್ಮ ಬಂತು. ಅದೇ ರೀತಿ ನಮ್ಮ ಲಿಂಗಾಯತ ವೀರಶೈವ ಧರ್ಮ ಕೂಡ ಮೂಲತಃ ಹಿಂದೂ ಧರ್ಮ ಇದ್ದು, ಆದರೆ ಹಿಂದೂ ಧರ್ಮದ ಆಫ್ಶೂಟ್ ಆಗಿ ಸಪ್ರೇಟ್ ಧರ್ಮ ಆಗಿದೆ. ಹಾಗಾಗಿ ನಾವು ಅದಕ್ಕೆ ಆ ಸಪ್ರೇಟ್ ಧರ್ಮದ ಮಾನ್ಯತೆ ಸಿಗಬೇಕು ಅಂಥೇಳಿ ನನಗೂ ಕೂಡ ಮನಸ್ಸಲ್ಲಿದೆ, ಅದ್ರ ಮೇಲೆ ಒತ್ತಾಯ ಇದೆ. ಎಸ್, ಪಾಯಿಂಟ್ ನಂಬರ್ 1 ಕ್ಲಿಯರ್ ಸರ್. ಎರಡನೇ ಪಾಯಿಂಟಿಗೆ ಬರ್ತೀನಿ. ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅನ್ನುವಂಥ ವಾದ ಇದೆ, ಆದರೆ ತಮ್ಮ ಮಾತಿನಲ್ಲಿ ಎರಡು ಒಂದೇ ಅನ್ನೋದು ನನಗೆ ಸ್ಪಷ್ಟ ಆಯಿತು. ಎರಡೂ ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ವಾದಿಸುವ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು ಮತ್ತು ಹಲವರು ನಮ್ಮ ಜೊತೆಗಿದ್ದಾರೆ. ಯಾಕೆ ಈ ಭಿನ್ನಾಭಿಪ್ರಾಯ ಯಾಕಿದೆ? ನಾನು ಆ ಗರ್ಲಕ್ಕೆ ನನಗೆ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ. ನನಗನ್ಸಿದ ಮಟ್ಟಿಗೆ ನಾವೆಲ್ಲರೂ ಕೂಡಿ ಒಂದಾಗಿ ಇರೋದು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ. ಇವತ್ತಿನ ಇದು ನೀಡ್ ಆಫ್ ದ ಅವರ್ ಈಗ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ನಮ್ಮನೊಳಗೆ ನಾವು ಹೊಡೆದಾಡ್ಕೊಂತ ಕುತ್ಕೊಳ್ಳೋದು ಒಳ್ಳೇದಲ್ಲ. ನಮ್ಮ ಸಮಾಜದ ಹಿರಿಯರು, ನಮ್ಮ ಸಮಾಜದ ಮುಖಂಡರು, ನಮ್ಮ ಸಮಾಜದ ಬಸವಲಿಂಗ ಪಟ್ಟದೇವರೇ, ಇಂಥದ್ದೊಂದು ಸನ್ನಿವೇಶ ನನಗೆ ಹಿಂದೆ ಯಾವತ್ತೂ ಬಂದಿರಲಿಲ್ಲ. ಎಸ್, ಬೆಲ್ಲದವರು ಬರ್ತೀನಿ ನಾನು. ಬಸವಲಿಂಗ ಪಟ್ಟದೇವರೇ, ಇಂಥದ್ದೊಂದು ಸನ್ನಿವೇಶ ನನ್ನ 12 ವರ್ಷಗಳ ಪತ್ರಿಕೋದ್ಯಮದ ಕರಿಯರ್ನಲ್ಲೇ ಯಾವತ್ತೂ ಬಂದಿಲ್ಲ. ಖಾದಿ ತೊಟ್ಕೊಂಡಿರುವಂಥ ವ್ಯಕ್ತಿ ಎರಡು ಬೇರೆ ಬೇರೆ ಅಲ್ಲ, ಒಂದಾಗಿ ಹೋಗೋಣ ಅಂತಾರೆ. ಕಾವಿ ತೊಟ್ಕೊಂಡಿರೋ ವ್ಯಕ್ತಿ ಒಂದಕ್ಕೊಂದು ಸಂಬಂಧ ಇಲ್ಲ, ನಾವು ಪ್ರತ್ಯೇಕ ಅಂತಾರೆ. ಇಂಥ ಸನ್ನಿವೇಶ ನನಗೆ ಯಾವತ್ತೂ ಬಂದಿರಲಿಲ್ಲ. ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ, ಕಾವಿ ತೊಟ್ಕೊಂಡಿರೋರು ಒಡಕಿನ ಮಾತಾಡ್ತಾರೆ, ಖಾದಿ ತೊಟ್ಕೊಂಡಿರೋರು ಒಂದಾಗೋ ಮಾತಾಡ್ತಾರೆ. ವಾಟ್ ಇಸ್ ದಿಸ್? ಏನಾಗ್ತಾ ಇದೆ ಸರ್ ಇಲ್ಲಿ? ಇದು ಘೋರ ಕಲಿಯುಗ. ಇದು ಒಡಕಿನ ಮಾತಲ್ಲ ಸರ್, ಇದು ಒಡಕಿನ ಮಾತಲ್ಲ, ಇದು ಒಡಕಿನ ಮಾತಲ್ಲ. ಲಿಂಗಾಯತ ಅನ್ನೋದು ಸ್ವತಂತ್ರ ಧರ್ಮ, ಅದು ಸ್ವತಂತ್ರ ಧರ್ಮದ ಅಸ್ತಿತ್ವದ ಮಾತದ. ಆ ಲಿಂಗಾಯತ ಧರ್ಮ ಅಂದ್ರೆ ಮಾನ್ಯತೆ ಸಿಕ್ಕ ಮೇಲೆ ಜಾಗತಿಕ ಬಸವಣ್ಣನ ವಿಚಾರಧಾರೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮುಟ್ಟಿಸ್ಲಿಕ್ಕೆ ಬರ್ತದೆ. ವೀರಶೈವ ಅನ್ನೋ ಬಸವಣ್ಣನ ವಿಚಾರಧಾರೆಗಳನ್ನ ಒಪ್ಪೋದಿಲ್ಲ ಅಂತ ನಮ್ಮ ಪ್ಯಾನಲ್ ನಲ್ಲಿರೋ 3 ಜನರ ಪೈಕಿ ಒಬ್ಬ ಕೂಡ ಹೇಳಲಿಲ್ಲ ಸರ್. ಇನ್ನ ಕೇಳಿ ಸರ್, ಹೊರಗಡೆ ಕೇಳಿ. ಬಸವಲಿಂಗ ಪಟ್ಟದೇವರೇ, ಬರೇ ವಿಚಾರ, ನಾವು ಒಂದಾಗಿ ಜಾಗತಿಕ ಮಟ್ಟದಲ್ಲಿ ಬಸವಣ್ಣನ ವಿಚಾರಧಾರೆಗಳನ್ನ ತಲುಪಿಸೋಣ ಅಂತ 3 ಜನ ಹೇಳ್ತಾ ಇದ್ದಾರೆ. ನೀವ್ಯಾಕೆ ನಾವು ಪ್ರತ್ಯೇಕವಾಗಿ ತಲುಪಿಸ್ತೀವಿ ಅಂತೀರಿ? ಈ ಧರ್ಮಗಳು ಪ್ರತ್ಯೇಕವಾಗಿ ಅಂದ್ರೆ ಅದು ವೀರಶೈವನ್ನ ಪದ ಜೋಡಿಸಿದ್ರೆ ಮಾನ್ಯತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಆದಿ ಅನಾದಿ ಅಂತ ಹೋಗ್ತದೆ. ಆ ದೃಷ್ಟಿಯಿಂದ ಎಂದೂ ವೀರಶೈವನ್ನ ಪದ ಜೋಡಣೆ ಆದ್ರೆ ಪ್ರತ್ಯೇಕ ಮಾನ್ಯತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವರ್ಷ ಹೋರಾಟ ಮಾಡಿದ್ರು ಸಾಧ್ಯನೇ ಇಲ್ಲ. ಆದ್ರೆ ಯಾವುದೇ ದೃಷ್ಟಿಯಿಂದ ಹಿಂದೂ ವೇದ ಆಗಮಗಳು ಒಪ್ಪುವಂಥ ಮತ್ತೆ ಬಹುದೇ ಉಪಾಸನೆ ಒಪ್ಪುವಂಥ ಇಂಥ ಒಂದು ಆಚರಣೆ ಉಳ್ಳಂಥದಕ್ಕೆ ಸ್ವತಂತ್ರ ಮಾನ್ಯತೆ ಸಿಗಲಿಕ್ಕೆ ಹೆಂಗೆ ಸಾಧ್ಯ? ಆ ದೃಷ್ಟಿಯಿಂದ ಯಾವ ಕಾಲಕ್ಕೂ ಬಸವಣ್ಣನವರು ಲಿಂಗಾಯತ ಧರ್ಮದಕ್ಕೆ ಒಂದು ಪ್ರತ್ಯೇಕವಾದಂಥ ಸಂವಿಧಾನ ಕೊಟ್ಟಾರೆ. ಇದಕ್ಕೊಂದು ಚೌಕಟ್ಟಿದೆ, ಇದಕ್ಕೊಂದು ಶಿಸ್ತಿದೆ. ಆ ದೃಷ್ಟಿಯಿಂದ ಮಾನ್ಯತೆ ಸಿಗ್ಲಿಕ್ಕೆ ಸಾಧ್ಯ ಇದೆ ವಿನಃ ವೀರಶೈವನ್ನ ಪದ ಜೋಡಣೆ ಇದ್ದಾಗ ಅದು ಎಂದೂ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ
ಪಟ್ಟದೇವರೇ, ಪಡೆಯದಿರುವುದರಿಂದ ಬಸವಲಿಂಗ ಪಟ್ಟದೇವರೇ, ನಾವು ಸ್ವತಂತ್ರ ಧರ್ಮದ ಮಾನ್ಯತೆ ನಾವು ಪಡೆಯೋದು ಏಕೈಕ ಉದ್ದೇಶ ಸರ್, ಅನ್ನೋದಾದ್ರೆ ಆ ಮಾನ್ಯತೆ ಪಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಸಮಾಜದ ಇತರ ಮುಖಂಡರು ಡಿಸೈಡ್ Yes. ಮಾಡ್ತಾರೆ. ಹಾ. ಅದಕ್ಕೆ ಬೇರೆ ಬೇರೆ ಪಕ್ಷಗಳಲ್ಲಿ ಸಮಾಜದಿಂದ ಮೇಲೆ ಹೋದಂತ ರಾಜಕಾರಣಿಗಳಿದ್ದಾರೆ. ಹಾ. ನೀವು ಟೆಕ್ನಿಕಲ್ Yes. ಪಾಯಿಂಟ್ ಬಗ್ಗೆ ಮಾತಾಡ್ತಿದ್ದೀರಿ, ನಾನು ಧಾರ್ಮಿಕ ವಿಷಯದ ಬಗ್ಗೆ Correct. ಮಾತಾಡ್ತಿದ್ದೀನಿ. ಇವ್ರು ಯಾರು ಸರ್ ಹೇಳೋದಕ್ಕೆ? ಇವ್ರು ಯಾರು? ಟೆಕ್ನಿಕಲ್ ಎಕ್ಸ್ಪರ್ಟ್ ನಾನು ಅಲ್ಲ, ನಾನು ಅಲ್ಲ. ನೀವು ಟೆಕ್ನಿಕಲ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ. ಟೆಕ್ನಿಕಲ್ ವಿಷಯದ ಬಗ್ಗೆ ಅಲ್ಲ, ಮಾತನಾಡೋದಕ್ಕೆ ತಮ್ಮದೇ ಧರ್ಮದಿಂದ ಮೇಲೆ ಬಂದಂತಹ ರಾಜಕಾರಣಿಗಳಿದ್ದಾರೆ. ಧರ್ಮಸೇನಾ ಅವರಿದ್ದಾರೆ, ಅರವಿಂದ್ Yes. ಬೆಲ್ಲದವರಿದ್ದಾರೆ. Yes. ಕೇಂದ್ರ ಮಟ್ಟದಲ್ಲಿ ವೀರಶೈವ ಮತ್ತು ಲಿಂಗಾಯತ ಧರ್ಮ, ವೀರಶೈವ ಅಲ್ಲ, ಲಿಂಗಾಯತ correct. ಧರ್ಮ ಪ್ರತ್ಯೇಕ ಧರ್ಮ, ಅದು ಆ ಧರ್ಮದ ಮಾನ್ಯತೆಯನ್ನ ಪಡೆಯೋದಕ್ಕೆ ಏನ್ ಮಾಡಬೇಕು ಅಂತ Great ಅವ್ರು sir, ಯೋಚನೆ ನೀವು ಮಾಡ್ತಾರೆ. ಒಳ್ಳೆ point ಹೇಳ್ತಾ ಅವ್ರು ಇದ್ದೀರಿ, ಯೋಚನೆ ನಿಜವಾಗ್ಲೂ. ಮಾಡ್ತಾರಲ್ವಾ? Yes. ತಾವು ಒಬ್ಬ ಕಾವಿಧಾರಿಯಾಗಿ ಯಾರು ಯೋಚನೆ ಮಾಡಿದ್ರೆ ಕಾವಿಧಾರಿಯಾಗಿ ಎರಡು ಅಲ್ಲಿ ಭಿನ್ನ ಸಿದ್ಧಾಂತಗಳನ್ನ ಒಂದು ವೇದಿಕೆ ಮೇಲೆ ತಗೊಂಡು ಹೋಗೋದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು. ಸಿದ್ಧಾಂತ ಇಲ್ಲದೇನೆ ಬರೀ ಯೋಚನೆ ಏನ್ ಸಿದ್ಧಾಂತ ಮಾಡ್ತಾರೆ. ಸರ್ ಇವರು? ಯೋಚನೆ ಮಾಡೋದ್ರಲ್ಲೇ ಇಷ್ಟು ಸರ್, ವರ್ಷ ನಿಮ್ಗೆ ಅಜಿತ್ ಕಳೆದಿದ್ದಾರೆ. ಅವರೇ ಒಂದು ವಿಚಾರ ಯೋಚನೆ ಹೇಳ್ತೀನಿ, ಮಾಡಿದ್ರೆ important ವಿಚಾರ ಸಿಗುವಂತದ್ದಲ್ಲ. ಸರ್, ಕೇಳಿ ದಯವಿಟ್ಟು. ಅದಕ್ಕೊಂದು ಸರ್, ದಯವಿಟ್ಟು ಒಂದು ಒಳ್ಳೆ ವಿಚಾರ ಇದೆ. ಒಂದು ಧರ್ಮ ಸರ್, ದೊಡ್ಡ ಪ್ರತ್ಯೇಕ ದೊಡ್ಡ ಮಾನ್ಯತೆ ವಿರಕ್ತ ಸಿಗ್ಬೇಕಾದ್ರೆ ಸ್ವಾಮೀಜಿಗಳು, ಅದಕ್ಕೊಬ್ರು ಸಂಸ್ಥಾಪಕರು ವೀರಶೈವ ಬೇಕು. ಸ್ವಾಮೀಜಿಗಳು ಒಂದೇ ಅದಕ್ಕೊಂದು ವೇದಿಕೆಯಲ್ಲಿ ಧರ್ಮ ಗ್ರಂಥ ಇದ್ದಾರೆ, ನಾನು ಬೇಕು. ಹೆಸರಿಡೋದಿಲ್ಲ. ಈ ದೃಷ್ಟಿಯಿಂದ ಸರ್, ಇದು ಯಾವಾಗ್ಲೂ ದಯವಿಟ್ಟು ಅವರೇ ಹೇಳೋದು, ವೇದ ಮಾಹಿತಿ ಆಗಮ ಕೇಳಿ. ಒಪ್ಪಿದ್ರೆ ಎಂದೂ ಸರ್, ಧರ್ಮದ ಮಾನ್ಯತೆ ಕೊಳಲಮಠದ ಸಾಧ್ಯ ಸ್ವಾಮೀಜಿ ಇಲ್ಲ. ವೀರಕ್ತರು ಆ ಎಲ್ಲ ದೃಷ್ಟಿಯಿಂದ ಇವ್ರನ್ನ ಸ್ವಾಮೀಜಿಗಳು ನಾವು ಸೇರಿಸ್ತಾರೆ. ವೀರಶೈವರನ್ನ ದೊಡ್ಡ ದೊಡ್ಡ ಸ್ವಾಮೀಜಿಗಳು, ವೀರಶೈವ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಸೇರ್ತಾರೆ ಸರ್. ಇವ್ರೇನ್ ಹೇಳೋದು? ಶಾಂತವೀರ ಸ್ವಾಮೀಜಿಗಳೇ, ಶಾಂತವೀರ ಹೇಳಿ ಸರ್ ಅವ್ರನ್ನ. ಸ್ವಾಮೀಜಿಗಳೇ, ಬಹುಶಃ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಲ್ಲ. ಹೇಳಿ, ಹೇಳಿ. ಬಸವಲಿಂಗ ಪಟ್ಟದೇವರು ಮಾಡ್ತಾ ಇರುವಂತಹ ವಾದಕ್ಕೆ ದೊಡ್ಡ ಬುನಾದಿ ಏನಂದ್ರೆ ಎರಡು ಒಂದೇ ಅಂತ ಹೇಳ್ಕೊಂಡು ಹೋದ್ರೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗೋದಿಲ್ಲ. ಕೊಳಲ್ ಮಾಡಿದವ್ರು ಕೇಳಿ ಸರ್ ದಯವಿಟ್ಟು. ಅಲ್ಲ, ಬಸವಲಿಂಗ ಪಟ್ಟದೇವ್ರೆ, ಹಾ. ಇಲ್ಲಿ ಕೇಳಿ. ಹಾ. ಈಗ ಒಂದು ಮಾತನ್ನ ನೆನಪು ಬರುತ್ತೆ ಈ ಸಂದರ್ಭದಲ್ಲಿ. ಹಾ. ನಧರ್ಮ ವೃದ್ಧೇಶ ವಯಸ್ಸಮೀಕ್ಷಿತ ಅಂತ ಕಾಳಿದಾಸ ಒಂದ್ ಕಡೆ ಹೇಳ್ತಾನೆ. ಧರ್ಮದಲ್ಲಿ ವೃದ್ಧರಾಗಿಲ್ಲ ನೀವು, ಹಾ. ವಯೋವೃದ್ಧರಾದ್ರೆ ಅಷ್ಟೇನೆ. ಹಾ. ಧರ್ಮದಲ್ಲಿ ವೃದ್ಧರಾಗಿದ್ದರೆ, ಧರ್ಮದ ಪದದ ವ್ಯಾಖ್ಯಾನ ಅರ್ಥೈಸ್ಕೊಂಡಿದ್ದಾರೆ, ಹಾ. ನಿಜವಾದ ಬಸವಣ್ಣನ ವಚನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ Correct. ಈ ಮಾತು ನಿಮ್ಮಲ್ಲಿ ಬರ್ತಾ ಇರಲಿಲ್ಲ. Great. ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ Correct. ವೀರಶೈವ ಮತ್ತು ಹಾ. ಇದು ಏನು ವಿಶಬ್ದೇ ನೋಚಿತೆ ವಿದ್ಯೆ ಶಿವಜೀವರ ಐಕ್ಯ ಸಂಬಂಧವನ್ನೇ ಬೋಧಿಸುವುದು. ಲಿಂಗಾಯತ ಅಂದ್ರೆ ಒಂದೇ, ವೀರಶೈವ ಅಂದ್ರೆ ಬಸವಾದಿ ಪ್ರಮುಖರು ಕೂಡ ಅದನ್ನೇ. ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತೇನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪೂಜಿಸಿದವರ ಕಂಡರೆ ಎಡದ ಪಾದ ರಕ್ಷೆಗಳನ್ನು ತೆಗೆದು ಒಡೆ ಎಂದ ನಮ್ಮ ಅಂಬಿಕೆ ರಕ್ಷೆ ಒಡೆ. ಎಂತ ಮಾತು! ಆ ಜಾತವೇದ ಮುನಿಗಳಿಂದ ಪಡೆದ ಬಸವಣ್ಣ ಲಿಂಗವೆಲ್ಲ ಯಾವ ರೀತಿ ಕಟ್ಟಿ ಧಾರಣೆ ಮಾಡ್ತಾರೆ ತನ್ನ ಶಿಷ್ಯಕೋಟಿಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ವೀರಶೈವ ಲಿಂಗಾಯತ ಒಂದೇ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಸತ್ಯಸಿದ್ಧ ಆನಂದ ಸ್ವರೂಪನ ನಿರಾಕಾರನಾದಂತ ಪರಮಾತ್ಮ ನಿಜ. ಆ ನಿರಾಕಾರನಾದಂತ ಪರಮಾತ್ಮ ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಇನ್ನೂ ಒಂದು ಆಕಾರ ಬಸವಲಿಂಗ ಪಟ್ಟದೇವ್ರೆ, ಇದನ್ನ ಅರ್ಥ ಮಾಡ್ಕೊಳ್ತೇನೆ. ನಿಮ್ಮ ಬಸವಲಿಂಗ ಪಟ್ಟದೇವರು ನೀವು ಎಲ್ಲಿಂದ ಬಂದ್ರೆ 12ನೇ ಶತಮಾನದಲ್ಲಿ ಬಸವಲಿಂಗ ಪಟ್ಟದೇವರು ಪದನೇ ಇರಲಿಲ್ಲ. ಅನಾದಿ ಕಾಲದಿಂದ ಬಂದ ವೀರಶೈವ ಯಾವತ್ತಿಗೂ ಸಿದ್ಧಾಂತ ಶಿಖಾಮಣಿ, ಶ್ರೀಕರ ಭಾಷ್ಯ, ಕ್ರಿಯಾಸಾರ, ಲಿಂಗಾನ ಚಂದ್ರಿಕೆ, ಈ ಗ್ರಂಥಗಳು ಒಂದ್ ಸ್ವಲ್ಪ ಅವಲೋಕನ ಮಾಡಿ ಗೊತ್ತಾಗುತ್ತೆ ನಿಮಗೆ. ಅವ್ರು ಮಾಡ್ಲಿ ಸರ್, ಅದೆಲ್ಲ ಯಾವ ಲಿಂಗಾಯತ ಧರ್ಮದ ಗ್ರಂಥಗಳಲ್ಲ ಅವೆಲ್ಲ. ಲಿಂಗಾಯತ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಇದೆ. ಧರ್ಮಗುರು ಬಸವಣ್ಣ ಅದಾರೆ. ಆ ದೃಷ್ಟಿಯಿಂದ ಯಾವುದೇ ಒಂದು ಧರ್ಮದ ಮಾನ್ಯತೆ ಸಿಗಬೇಕಾದ್ರೆ ಅದಕ್ಕೊಂದು ಧರ್ಮಗುರು, ಧರ್ಮ ಗ್ರಂಥ, ಅದಕ್ಕೊಂದು ಸಂವಿಧಾನ ಬೇಕಾಗ್ತದೆ. ಆ ದೃಷ್ಟಿಯಿಂದ ಯಾವತ್ತಿಗೂ ವೀರಶೈವ ಅನ್ನೋದು ಒಂದು ಸಪ್ತಶೈವಗಳಲ್ಲಿ ಒಂದು ಪ್ರಭೇದವೇ ಹೊರತು ಅದು ಲಿಂಗಾಯತಕ್ಕೂ ವೀರಶೈವಕ್ಕೂ ಯಾವ ರೀತಿಯಿಂದ ಸಂಬಂಧ ಇಲ್ಲ. ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರೆ, ಧನ್ಯವಾದಗಳು ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ನಾನು ಆಗಲೇ ಹೇಳಿದ ಮಾತನ್ನ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ತಮ್ಮ ವಾದ ಜೋರಾಗಿದೆ, ಆದರೆ ಅದರಲ್ಲಿ ನನಗೆ ಯಾವುದೇ ದೂರದೃಷ್ಟಿ ಕಾಣಿಸ್ತಾ ಇಲ್ಲ. ಅರವಿಂದ್ ಬೆಲ್ಲದವ್ರಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರ ಮೊದಲೇ ಅಬ್ಜೆಕ್ಷನ್ ಏನು ಅಂದರೆ, ವೀರಶೈವ ಲಿಂಗಾಯತ ಅಂತ ಹೇಳ್ಕೊಂಡು ಹೋದ್ರೆ ನಮಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅರವಿಂದ್ ಬೆಲ್ಲದವರೇ, ಒಪ್ಕೊಳ್ಳಬಹುದಾದ ಮಾತಾ ಇದು? ಈಗ ಪ್ರತಿಯೊಂದು ಧರ್ಮದಲ್ಲಿ ಕೂಡ ನಮ್ಮ ಗುರು ಮತ್ತು ವಿರಕ್ತ ಪೀಠಗಳಲ್ಲಿ ನಮ್ಮ ಸಮಾಜದಲ್ಲಿ ಅದೆಲ್ಲ ಅವರಿಬ್ಬರ ನಡುವೆ ಒಡಕಿದೆ. ಗುರು ಮತ್ತು ವಿರಕ್ತ ಪೀಠಗಳವರೆಗೆ ಇವತ್ತೇನು ನಾವು ನೋಡ್ತಾ ಇದ್ದೇವೆ ಟಿವಿಯಲ್ಲಿ ಕೂಡ ಅದೇ ಡಿಸ್ಕಷನ್ನಿಗೆ ಅದರ. ಅದೇ ರೀತಿ ಬೇರೆ ಬೇರೆ ಧರ್ಮ ನೋಡಿದ್ರೆ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿದ್ರು ಕೂಡ ಅಲ್ಲೂ ಕೂಡ ಕ್ಯಾಥಲಿಕ್ಸ್ ಮತ್ತು ಡಿಫರೆನ್ಸಸ್ ಐತಿ. ಅದೇ ರೀತಿ ಮುಸ್ಲಿಂ ಧರ್ಮದಲ್ಲಿ ಶಿಯಾ ಮತ್ತು ಸುನ್ನಿಯಲ್ಲಿ
ಅಲ್ಲಿ ಡಿಫ್ರೆನ್ಸಸ್ ಇದೆ. ಇದು ಕೇವಲ ಪ್ರತಿಯೊಂದು ಶಿಯಾ ಸುನ್ನಿ ಅಲ್ಲ ಧರ್ಮದಲ್ಲಿ, ಸರ್, ಭಾರತದಲ್ಲಿ ಪ್ರತಿಯೊಂದು, 98 ಉಪಪಂಗಡಗಳು ಸಮಾಜದಲ್ಲಿ ಈ ಇಸ್ಲಾಂನಲ್ಲಿದೆ. ರೀತಿಯ- 98 ಉಪಪಂಗಡಗಳು ನಮ್ಮಲ್ಲಿ ಇಸ್ಲಾಂನಲ್ಲಿರುವಂಥದ್ದು. ಅರವಿಂದ್ ಬೆಲ್ಲದವ್ರೆ, ನಾವು- ನಾನು ಬರ್ತೀನಿ, ಮತ್ತೆ ಬರ್ತೀನಿ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. 346 ಎಸ್, ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ 346 ಆಗಿದೆ. ಉಪಪಂಗಡಗಳಿದಾವೆ ಇಸ್ಲಾಂದಲ್ಲಿ. ಎಸ್, ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಗುಲ್ಬರ್ಗಾ ಸ್ಟುಡಿಯೋದಿಂದ ಬಸವಪ್ರಭು ಮಹಾಸ್ವಾಮಿ, ಬಸವ ಮಹಾಮನೆ, ಬಸವ ಕಲ್ಯಾಣದಿಂದ ನಮ್ಮನ್ನ ಬರ್ಲಿ. ಜಾಯಿನ್ ಆಗ್ತಾರೆ ಬರ್ಲಿ. ಒಂದು ಸಣ್ಣ ಬ್ರೇಕ್ನ ನಂತರ.